ಬೆಂಗಳೂರಲ್ಲಂತೂ ಹೆವಿ ಮಳೆ ಬರ್ತಿದೆ, ಎಲ್ರಿಗೂ ಗೊತ್ತಿರುತ್ತೆ. ಈ ಮಳೆ ಬರ್ತಾ ಇರ್ಬೇಕಾದ್ರೆ ಈ ಚಳಿಗೆ ಸೂಪರ್ ಸ್ನ್ಯಾಕ್ಸ್ ಒಂದು ಮಾಡ್ಕೊಳ್ಳೋಣ. ಹಾಗೆ ಹೆಲ್ದಿ ವರ್ಷನಲ್ಲಿ ನಮ್ಮ KFC ಸ್ಟೈಲಲ್ಲಿದ್ದು ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಇದನ್ನು ಟ್ರೈ ಮಾಡೋಣ. ಇದೇ ಪಾಪ್ಕಾರ್ನ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಈಸಿ ವೇಲಿ ಹಾಗೆ ಸೂಪರ್ ಆಗಿರುತ್ತೆ ಟೇಸ್ಟ್. ಯೂಶಲಿ ಈ ಚಿಕನ್ ಏನಿರುತ್ತೆ ಬ್ರೆಸ್ಟ್ ಪೀಸ್ ಯಾರಿಗೂ ಇಷ್ಟ ಆಗಲ್ಲ, ಸ್ವಲ್ಪ ರಫ್ ಇರುತ್ತೆ ಅಂತ. ಆ ಚಿಕನಲ್ಲಿ ಇವತ್ತು ನಾವು ಒಂದ್ಸಲ ಟ್ರೈ ಮಾಡೋಣ. ಸೂಪರ್ ಆಗಿರುತ್ತೆ. ನೀವು ಮಿಸ್ ಮಾಡದೆ ಈ ಸಂಡೇ ನೀವು ಇದನ್ನು ಟ್ರೈ ಮಾಡಿ. ಈ ಬ್ರೆಸ್ಟ್ ಪೀಸ್ ಏನಿರುತ್ತೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು, ಇಲ್ಲ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೂ ಕಟ್ ಮಾಡ್ಕೊಬೋದು. ಏಕೆಂದರೆ ಅದು ರಫ್ ಇರೋ ಕಾರಣ ಸ್ವಲ್ಪ ಬೇಯಲ್ಲ ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಈಗ ಒಂದು ಬೌಲ್ ತೊಗೊಂಡು ನಾನು ಅದನ್ನು ಚಿಕನ್ ಎಲ್ಲ ಹಾಕ್ತಾ ಇದ್ದೀನಿ, ಏಕೆಂದರೆ ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕಾಗತ್ತೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿದ್ದು, ಹಾಗೆ 1 ಸ್ಪೂನು ವಿನಿಗರ್ ಬೇಡ ಅಂದರೆ ನೀವು ಲಿಂಬೆಹಣ್ಣು ಕೂಡ ಹಾಕೊಬೋದು. 1 ಸ್ಪೂನು ಖಾರದ ಪುಡಿ ಹಾಕೊಳ್ಳಿ, ಹಾಗೆ 1 ಸ್ಪೂನು ಧನಿಯಾ ಪೌಡ್ರು, ಚಿಕನ್ ಮಸಾಲ ಹಾಗೆ ಗರಂ ಮಸಾಲ ಎಲ್ಲ 1 ಟೀ ಸ್ಪೂನಷ್ಟು ಮಾತ್ರ ಹಾಕೊಳ್ಳಿ ನೀವು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಮ್ಯಾಕ್ಸಿಮಮ್ ಅಂದರೂ ನಾವು ಒಂದು 2 ಅವರ್ ಆದರೂ ಬಿಡಬೇಕಾಗತ್ತೆ, ಏಕೆಂದರೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಏಕೆಂದರೆ ಇದು ಬೋನ್ ಇಲ್ದಿದ್ದ ಕಾರಣ ಮ್ಯಾರಿನೇಟ್ ಆಗೋದು ಸ್ವಲ್ಪ ನಿಧಾನಕ್ಕೆ ತಗೊಳುತ್ತೆ. ಅದಕ್ಕೆ ನಾವು ಒಂದು 2 ಅವರ್ ಬಿಟ್ಟರೆ ನೀಟಾಗಿ ಅದು ಮ್ಯಾರಿನೇಟ್ ಆಗುತ್ತೆ. ಈಗ ಒಂದು 2 ಅವರ್ಸ್ ಬಿಟ್ಟಾದಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಹಾಗೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ನಾನೊಂದು ಅರ್ಧ kg ಚಿಕನ್ಗೆ ಯಾವ ಥರ ಮೆಜರ್ಮೆಂಟ್ ಬೇಕೋ ನಾನು ಆ ಥರ ಮೆಜರಲ್ಲಿ ಹಾಕ್ತಾ ಇದ್ದೀನಿ. ಒಂದು 5 ರಿಂದ 6 ಸ್ಪೂನಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಒಂದು 1/2 ಲೀಟ್ರಷ್ಟು ಕೋಲ್ಡ್ ವಾಟ್ರ್ ತೊಗೊಳ್ಳೋಣ. ನೀವು ಐಸ್ ಕ್ಯೂಬ್ಸ್ ಇದ್ದರೆ ಅದು ಐಸ್ ಕ್ಯೂಬ್ಸ್ನ ಅದರೊಳಗಡೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಅದು ನೀಟಾಗೆಲ್ಲ ಫುಲ್ ಕೋಲ್ಡ್ ಆಗಿರುತ್ತೆ. ಈಗ ಮೈದಾ ಹಿಟ್ಟು ಏನಿರುತ್ತೆ, ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಖಾರದ ಪುಡಿ ಬೇಕು ಅಂದರೆ ಅದರೊಳಗಡೆ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕು ಖಾರ ಅಂದರೆ ಇಷ್ಟು ಸಾಕು ಅನಿಸುತ್ತೆ. ಚಿಕನ್ನ ಒಂದೊಂದೇ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಏಕೆಂದರೆ ತುಂಬ ಕ್ರಿಸ್ಪಿನೆಸ್ ಬರಬೇಕು ಅಂತ ಚೆನ್ನಾಗಿ ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಕೋಲ್ಡ್ ವಾಟ್ರಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕೋಲ್ಡ್ ವಾಟ್ರಿಗೆ ಡಿಪ್ ಮಾಡಿ. ಈಗ ಹೇಗೆ ಅಂತ ನಾನು ತೋರಿಸ್ತೀನಿ. ಈಗ ಒಂದು ಸ್ಟ್ರೈನರ್ ತೊಗೊಂಡು ಸ್ಟ್ರೈನರ್ ಒಳಗಡೆ ನೀವು ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನು ಕೋಲ್ಡ್ ವಾಟ್ರಿಗೆ ಡಿಪ್ ಮಾಡ್ಕೊಳ್ಳಿ. ಈ ಥರ ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡ್ಕೊಂಡು ಆದಮೇಲೆ ಮತ್ತೆ ನಾವು ಮೈದಾದಲ್ಲಿ ಒಂದು ಸಲ ಮಿಕ್ಸ್ ಮಾಡಬೇಕಾಗತ್ತೆ. ಅವಾಗ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಸೇಮ್ ನಾವು KFC ಸಿಗೋ ಪಾಪ್ಕಾರ್ನ್ ಥರನೇ ಇರುತ್ತೆ. ನಮ್ಮ ಇಂಡಿಯನ್ ಸ್ಟೈಲಲ್ಲಿ ನಾವು ಮಾಡ್ತಾ ಇರೋದು. ಅದು ಖಾರ ಉಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ಹಿಡ್ದಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡು ಒಂದು ಬೇರೆ ಬೌಲ್ಗೆ ಇದನ್ನು ಎತ್ತಿಡಬೇಕಾಗತ್ತೆ. ಎಲ್ಲನೂ ಅದೇ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ಈ ಥರ ರೆಡಿಯಾಗಿದೆ. ನಾನು ಅರ್ಧ kg ಮಾಡಿರೋದು, ಹತ್ರ ಇದು ಒಂದು 3/4 kg ಚಿಕನ್ ರೆಡಿಯಾಗಿದೆ. ಈಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದು ಹೈ ಫ್ಲೇಮಲ್ಲಿ ಹೀಟಾಗಿ ಮತ್ತೆ ಅದು ಲೋ ಫ್ಲೇಮ್ಗೆ ಹಾಕಬೇಕು. ಸ್ವಲ್ಪ ಲೋ ಫ್ಲೇಮ್ಗೆ ಹಾಕಾದ್ಮೇಲೆ ನಾವು ಚಿಕನ್ನ ಒಂದೊಂದೇ ಇದ್ರೊಳಗಡೆ ಹಾಕೊಳ್ಳೋಣ. ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ನಾವು ಏನು ಕೋಟಿಂಗ್ ಹಾಕಿರ್ತೀವಿ ಅದು ಮಾತ್ರ ಚೆನ್ನಾಗಿ ಬೆಂದಿರುತ್ತೆ, ಒಳಗಡೆ ಚಿಕನ್ನ ಬೆಂದಿರೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಚಿಕನ್ನ ಸ್ವಲ್ಪ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕಾರಣ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಎಣ್ಣೆನ ನಾವು ಲೋ ಫ್ಲೇಮ್ಗೆ ಸಿಮ್ ಮಾಡಬೇಕಾಗತ್ತೆ. ಆದ್ದರಿಂದ ನಾವು ಚಿಕನ್ನು ಕೂಡ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ. ಒಂದು 5 ನಿಮಿಷ ಆದಮೇಲೆ ಅದನ್ನು ಸ್ವಲ್ಪ ತಿರುವಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂದು 2 ನಿಮಿಷ ಮತ್ತೆ ಕ್ರಿಸ್ಪಿನೆಸ್ ಬೇಕು ಅಂದರೆ ತಿರ್ಗಾ ಒಂದು 2 ನಿಮಿಷ ನಾವು ಕ್ರಿಸ್ಪಿನೆಸ್ಗೋಸ್ಕರ ಫ್ರೈ ಮಾಡ್ಕೋಬೇಕು. ಈಗ ಈ ಥರ ರೆಡಿಯಾಗಿದೆ. ಈಗ ಎತ್ಕೊಂಡ್ಬಿಡೋಣ. ಇನ್ನೊಂದು ಏನಿರುತ್ತೆ ಇನ್ನೊಂದು ಸಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಎರಡು ಸೈಡ್ ಬೇಯಿಸಿದಾಗಿದೆ. ಈಗ ಪಾಪ್ಕಾರ್ನ್ ರೆಡಿ ಆಗಿದೆ. ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ಸೌಂಡ್ ನೀವೇ ಕೇಳಿಸ್ಕೊಳ್ಳಿ, ಎಷ್ಟು ಸೂಪರಾಗಿರುತ್ತೆ. ನಾವು KFCಲೆಲ್ಲ ತಿಂದು ನಾವು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ನಾವು ಯಾವ ಥರ ಬರುತ್ತೋ ಅದೇ ಥರನೇ ಮನೇಲಿ ಟ್ರೈ ಮಾಡಿಕೊಂಡು ಮಕ್ಳಿಗೂ ಕೊಟ್ಟರೆ, ಅದು KFC ಅಂತ ಮನೇಲಿ ಮಕ್ಳಿಗೆ ಕೊಡೋದ್ರಿಂದ ಅವು ಇಷ್ಟಪಟ್ಟು ತಿನ್ಕೊಳ್ಳುತ್ತೆ, ಮಕ್ಕಳು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಾನು ಮಾಡಿದಂತಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಮನೇಲಿ ಮಾಡ್ಕೊಳ್ಳಿ. ಹಾಗೆ ಮಕ್ಳಿಗೊಂದ್ಸಲ ಕೊಟ್ಟು ಟ್ರೈ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ.
ಸಾಸ್ ಜೊತೆನಾದರೂ ತಿನ್ಬೋದು, ಅಥವಾ ನಾವು ಕೆಂಪು ಚಟ್ನಿ, ಹಸಿರು ಚಟ್ನಿ, ಪುದೀನ ಚಟ್ನಿ ಜೊತೆನೂ ಕೂಡ ತಿನ್ಬೋದಾಗತ್ತೆ. ಪಕ್ಕಾ KFC ಸ್ಟೈಲ್ ಬೇಕು ಅಂದರೆ ಮ್ಯಾಗಿ ಪೌಡರ್ ಮೇಲ್ಗಡೆ ಅದನ್ನು ಸ್ಪ್ರಿಂಕಲ್ ಮಾಡಬೇಕು. ಸ್ಪ್ರಿಂಕಲ್ ಮಾಡೋದ್ರಿಂದ ಸೇಮ್ KFC ಸ್ಟೈಲೇ ಇರುತ್ತೆ. ಥ್ಯಾಂಕ್ ಯು.